ದಿನದೇನ ಧಾರಾವಾಹಿಯ ಸೋಮವಾರದ ಪ್ರೋಮೋನ ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಮನೆಗೆ ಎಲ್ಲ ಗುದ್ಲಿ ಪೂಜೆ ನಡೀತಾ ಇದೆ. ಆಗ ಮೇಷ್ಟ್ರನ್ನ ಕೇಳ್ತಾ ಇದ್ದಾರೆ, ಮೇಷ್ಟ್ರೆ ಎಲ್ಲ ರೆಡಿನ ತಾನೆ, ಇನ್ನು ಗುದ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಆಗ ಮೇಷ್ಟ್ರು ಹೇಳ್ತಿದ್ದಾರೆ, ಸ್ವಲ್ಪ ಅಮೌಂಟ್ಗೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೇಳಿದ್ದೆ, ಅವ್ರಿನ್ನೂ ಕೂಡ ಬರ್ತಾ ಇಲ್ವಲ್ಲ, ಇರಿ ಅಂತ ಹೇಳ್ತಿದ್ದಾರೆ. ಸಾಲ ಆದರೂ ಪರವಾಗಿಲ್ಲ ನಡೆಯುತ್ತೆ ಬಿಡಿ ಅಂತ ಪೂಜೆನ ಮಾಡಬೇಡ ಅಂತ ಅಲ್ಲೇ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ವಿಷ್ಣು ಆಫೀಸಲ್ಲಿ ಇರ್ತಾನೆ. ವಿಷ್ಣು ಆಫೀಸಲ್ಲಿ ವಿಷ್ಣುಗೆ ಬಂದು ಹೇಳ್ತಿದ್ದಾರೆ, ಸರ್ ಬರ್ತಾ ಇದ್ದಾರೋ, ಆಫೀಸ್ ಓನರು, ನೀನು ಬರಬೇಕಂತೆ, ನಮ್ಮ ಆಫೀಸ್ ಬಾಸ್ ಅವರು ಅಂತ ಹೇಳ್ತಿದ್ದಾರೆ. ಆಗ ವಿಷ್ಣು ಹೋಗು ನೋಡಿದ್ರೆ ಅಲ್ಲಿ ಚೇಂಬರಲ್ಲಿ ಕೂತಿದ್ದಾನೆ. ಯಾರಂದರೆ ಲೋಕಿಗೂ ಕೂಡ ಇವನು ಮೊದಲೇ ಗೊತ್ತಿತ್ತು, ಇವನನ್ನ ಆಟ ಆಡಿಸ್ಬೇಕು ಅಂತ, ಅವನ ಮುಂದೆ ದರ್ಪ ತೋರಿಸ್ಬೇಕು ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾನೆ. ನೋಡಿ ವಿಷ್ಣು, ನಿಮ್ಮನ್ನು ಈಗ ಆಫೀಸಿಂದ ತೆಗ್ದಾಕ್ತಿದ್ದೀವಿ. ನಮ್ಮ ಆಫೀಸಲ್ಲಿ 10 ಲಕ್ಷ ಕಳವಾಗಿದೆ, ಅದಕ್ಕೆ ನೀವೇನ ಕಾರಣ. 10 ಲಕ್ಷನ ಇನ್ನು 2 ತಿಂಗಳೊಳಗಡೆ ನಮಗೆ ತಂದು ನಮ್ಮ ಆಫೀಸ್ ಅಕೌಂಟಿಗೆ ಜಮಾ ಮಾಡಬೇಕು, ಇಲ್ದಿದ್ರೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಿಸ್ಬೇಕಾಗುತ್ತೆ ಅಂತೇಳಿ ಲೋಕಿ ಎದುರಿಸ್ತಾ ಇರ್ತಾನೆ. ಸರ್, ಇದರಲ್ಲಿ ನನ್ನ ತಪ್ಪೇನಿಲ್ಲ, ನೀವು ಯಾಕೆ ಈಗ ಮಾತಾಡ್ತಾ ಇದ್ದೀರಾ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ಆದರೆ ನೋಡಿ, ನಾನೀಗ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಾಂದರೆ ಬೇರೆ ಕೂಡ ನನಗೆ ಹೇಗೆ ಹೇಳ್ಬೋದು ಅಂತ ನಿಮಗೂ ಕೂಡ ಗೊತ್ತು ಅಂತ ಹೇಳ್ತಿದ್ದಾನೆ. ಇನ್ನು ವಿಷ್ಣು ಏನು ಕೂಡ ಮಾತಾಡದೆ ಮನೆಗೆ ಬಂದು, ಅಮ್ಮ ನನಗೆ ಕೆಲಸ ಹೋಯ್ತು,